ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫ್ಯಾಷನ್ ಲೇಡೀಸ್ ಟೈಲರ್. ನಾನು ನಿಮ್ಮ ಐಶ್ವರ್ಯ. ನಮ್ಮದು ಶಾಪ್ ಬಂದು ಬುಕ್ಕನಕೆರೆಯಲ್ಲಿ ಲೊಕೇಟ್ ಆಗಿರೋದು. ನಾವು ಡಿಸೈನ್ ಕೂಡ ಸೇಲ್ ಮಾಡ್ತೀವಿ. ನಾವು ಡಿಸೈನ್ಸು ಯೂಶಲಿ 100 ರುಪೀಸಿಗೆ 3 ಡಿಸೈನ್ಸ್ನ ಸೇಲ್ ಮಾಡ್ತೀವಿ. ಮತ್ತು ಒಂದು ಸಿಂಗಲ್ ಏನಾದರೂ ಡಿಸೈನ್ ತೊಗೋತೀನಿ ಅಂತಂದರೆ 50 ರುಪೀಸ್ ಒಂದು ಡಿಸೈನ್ ಆಗುತ್ತೆ. ಈಗ ಆಲ್ರೆಡಿ ಯಾರೆಲ್ಲ ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ, ಯಾವ ಮಷಿನ್ ತೊಗೊಂಡ್ರೆ ಬೆಸ್ಟು, ಮತ್ತು ಸಿಂಗಲ್ ಹೆಡ್ ತೊಗೋಬೋದಾ, ಡಬಲ್ ಹೆಡ್ ತೊಗೋಬೋದಾ, ಅಥವಾ ಯಾವ ಮಿಷಿನು ಯಾವ ಕಂಪ್ನಿದ್ರಲ್ಲಿ ತೊಗೊಂಡ್ರೆ ಚೆನ್ನಾಗಿರುತ್ತೆ ಮಿಷಿನು ಅಂತ ಅಂದ್ಬಿಟ್ಟು ಒಂದಷ್ಟು ನಿಮಗೆ ಕ್ವಶನ್ಸ್ಗಳಿರುತ್ತೆ. ನಾನು ಆಲ್ರೆಡಿ 2 ವಿಡಿಯೋ ಮಾಡಿ ಹಾಕಿದ್ದೆ, ಯಾರೆಲ್ಲ ಮಿಷಿನ್ನ ತೊಗೋಬೋದು, ಯಾರೆಲ್ಲ ತೊಗೊಳೋದ್ರಿಂದ ಯೂಸಸ್ ಇದೆ ಅಂತ ಅಂದ್ಬಿಟ್ಟು. ಅಷ್ಟೆಲ್ಲ ಕಲಿತು ಕೆಲಸಗಳನ್ನ ಈಗ ಆಲ್ರೆಡಿ ನಾವು ಮಿಷಿನ್ ತೊಗೋಬೇಕು ಅಂತ ಅಂದ್ಕೊಂಡಾಗ ನೆಕ್ಸ್ಟ್ ನಮ್ಮ ತಲೆಗೆ ಬರೋ ಪ್ರಶ್ನೆನೇ ಯಾವ ಮಿಷಿನ್ ತೊಗೋಬೇಕು ಅಂತ. ನಾನು ಕೂಡ ತುಂಬ ಸರ್ಚ್ ಮಾಡಿದ್ದೀನಿ, ಯಾವ ಮಿಷಿನ್ ತೊಗೊಂಡ್ರೆ ಬೆಸ್ಟು, ಯಾವ ಮಷಿನ್ ತೊಗೊಂಡ್ರೆ ಏನೇನೆಲ್ಲ ಅದರಲ್ಲಿ ಅಡ್ವಾಂಟೇಜಸ್ ಇದೆ, ಏನಾದರೂ ಪ್ರಾಬ್ಲಮ್ ಆಗುತ್ತಾ, ಸ್ಪೀಡಾಗಿ ಬರುತ್ತಾ, ಫಿನಿಶಿಂಗ್ ಚೆನ್ನಾಗಿ ಬರುತ್ತಾ, ಈ ಥರ ತುಂಬ ಕ್ವಶನ್ಗಳ ಮೇಲೆ ಯಾವ್ಯಾವ ಮಿಷಿನ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು ತುಂಬ ಮಿಷಿನ್ನ ನೋಡಿದ್ದೀನಿ. ನೋಡಿ ಮತ್ತು ತಿಳ್ಕೊಂಡಿದ್ದೀನಿ ಸ್ವಲ್ಪ ಮಿಷಿನ್ಗಳ ಬಗ್ಗೆ ಆಗಿ. ಆ ಬೇಸಸ್ ಮೇಲೆ ನೀವು ಯಾವ ಮಿಷಿನ್ ತೊಗೊಂಡ್ರೆ ಬೆಸ್ಟು ಅಂತ ಅಂದ್ಬಿಟ್ಟು ತಿಳಿಸ್ಬೇಕು ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾಯಿದ್ದೀನಿ. ಫಸ್ಟು ಈಗೇನಾದರೂ ನೀವು ಆಲ್ರೆಡಿ ಟೈಲರಿಂಗ್ ಶಾಪ್ ಇಟ್ಕೊಂಡು ಮಿಷಿನ ತೊಗೋಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತಂದರೆ ನಿಮ್ಮ ಸರೌಂಡಿಂಗನ್ನು ಫಸ್ಟು ಚೆಕ್ ಮಾಡ್ಕೊಳ್ಳಿ. ಯಾವುದು ಕಂಪ್ನಿ ಮಿಷಿನ್ ಜಾಸ್ತಿ ರನ್ ಆಗಿದೆ ಅಥವಾ ಯಾವ್ದು ಜಾಸ್ತಿ ಅಲ್ಲಿ ರನ್ ಮಾಡ್ತಾ ಇದ್ದಾರೆ ಮಿಷಿನ್ ಅಂತ ಅಂದ್ಬಿಟ್ಟು ನೋಡ್ಕೊಳ್ಳಿ. ಈಗಂತೂ ಸುಮಾರಷ್ಟು ಬ್ರ್ಯಾಂಡ್ಗಳಿದೆ, ಒಂದೇ ಅಂತ ಏನಿಲ್ಲ. ರಿಕೋಮಾ ಬ್ರ್ಯಾಂಡ್ ಆಗಿರ್ಬೋದು, ಅದಂತೂ ಚೆನ್ನಾಗಿದೆ ಅಂತ ಅಂತಾರೆ, ಅಷ್ಟಾಗಿ ಗೊತ್ತಿಲ್ಲ ನನಗೆ ಅದ್ರ ಬಗ್ಗೆ. RRR ಚೆನ್ನಾಗಿದೆ, HSW ಇದೆ, U&Me ಅಂತ ಇದೆ, ಸಾನ್ವಿ ಅಂತ ಒಂದು ಮಿಷಿನ್ ಇದೆ, RV3 ಅಂತ ಒಂದು ಸ್ವಲ್ಪ ಮಿಷಿನ್ಗಳಿದೆ. ಬೇರೆ ಬೇರೆ ಡಿಸೈನ್ಸ್ ಮಿಷಿನ್ಸ್ಗಳು ತುಂಬ ಇದೆ. ನನಗೆ ಯೂಶಲಿ ಜಾಸ್ತಿ ನಾನು ಸರ್ಚ್ ಮಾಡಿರೋದು ಬಂದು HSW ಮಿಷಿನು ಮತ್ತು RRR ಮಿಷಿನು. ಎರಡೂ ಕೂಡ ನಾನು ಕಂಪ್ಯಾರಿಸನ್ ಹೇಳ್ತೀನಿ, ಎರಡರ ಮಧ್ಯೆ ಏನೇನು ಉಪಯೋಗ ಇದೆ, ಏನೇನೆಲ್ಲ ಡಿಸ್ಅಡ್ವಾಂಟೇಜಸ್ ಇದೆ ಮತ್ತು ಅಡ್ವಾಂಟೇಜಸ್ ಏನೇನಿದೆ, ಕ್ಯಾಶ್ ಏನೇನಾಗುತ್ತೆ, ಎರಡೂ ರೇಟ್ ಏನೇನಾಗುತ್ತೆ ಅಂತ ಅಂದ್ಬಿಟ್ಟು ಹೇಳ್ತೀನಿ. ಮತ್ತು ಈಗ ಆಲ್ರೆಡಿ ನೀವು ಸಿಂಗಲ್ ಹೆಡ್ ತೊಗೋಬೇಕಾ, ಡಬಲ್ ಹೆಡ್ ತೊಗೋಬೇಕಾ ಅಂತ ಅಂದ್ಕೊಂಡಿರ್ತೀರಾ. ಡಬಲ್ ಹೆಡ್ ತೊಗೋಬೇಕು ಅಂತ ಅಂದ್ಕೊಂಡಿರೋರಿಗೆ ಆಲ್ರೆಡಿ ಜಾಸ್ತಿ ಬಟ್ಟೆಗಳು ಬರ್ತಾ ಇರಬೇಕು. ಡೈಲಿ ಒಂದು 4 ರಿಂದ 5 ಬೇಗ ವರ್ಕ್ ಮಾಡಿಸ್ಬೇಕು ನಾವು ಅಂತ ಅನ್ನೋರಿದ್ರೆ, ಮತ್ತು ಕೆಲಸಕ್ಕೆ ವರ್ಕರ್ಗಳು ಜಾಸ್ತಿ ಜನ ಇದ್ದಾರೆ ನಮಗೆ ಅನ್ನೋ ಥರ ಆದರೆ, ಅಥವಾ ನಾವು ನೆಕ್ಸ್ಟ್ ಅದನ್ನೇ ಕಂಟಿನ್ಯೂ ಮಾಡಿಕೊಂಡು ಬಿಸ್ನೆಸ್ನ ದೊಡ್ಡ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೀರಿ ಅಂತಂದರೆ, ಮತ್ತು ನಿಮಗೆ ಒಬ್ಬರು ಸಪೋರ್ಟಿಗಾಗಿ ಇದ್ದಾರೆ ಅಂತಂದರೆ ಬೇರೆ ಆಪ್ಷನ್ನೇ ಬೇಡ, ಡಬಲ್ ಹೆಡ್ ಮಿಷಿನೇ ತಗೊಳ್ಳಿ ಅಂತ ಇದು ನಾನು ರೆಫರ್ ಮಾಡ್ತೀನಿ. ಯಾಕಂತಂದರೆ ಸ್ಲೀವ್ಸು ಏನಾದ್ರೂ ಈಗ ನಾವು ಮದುವೆ ಸೀಸನ್ಸಲ್ಲೆಲ್ಲ ಬರೀ ಗ್ರ್ಯಾಂಡ್ ಸ್ಲೀವ್ಸೇ ಬರೋದ್ರಿಂದ ಟೈಮ್ ತುಂಬ ಹೋಗುತ್ತೆ. ಸಿಂಗಲ್ ಹೆಡ್ ಮಿಷಿನ್ ತಗೊತೀನಿ ಅಂತಂತಂದರೆ ಗ್ರ್ಯಾಂಡ್ ಸ್ಲೀವ್ ಒಂದೊಂದು 4 ಅವರು 3.5 ಅವರ್ ಇರೋ ಥರದ್ದು ಒಂದೊಂದು ಸ್ಲೀವ್ಸ್ಗಳಿರುತ್ತೆ, ಫುಲ್ ಸ್ಲೀವ್ಸ್ಗಳು. ಆ ಥರ ಸ್ಲೀವ್ ಮಾಡುವಾಗ ಸಿಂಗಲ್ ಹೆಡ್ಸಲ್ಲಿ ಏನು ಪ್ರಾಬ್ಲಮ್ ಅಂತಂದರೆ ಒಂದು ಫುಲ್ ಸ್ಲೀವ್ ಆದಮೇಲೆ ಇನ್ನೊಂದು ಸ್ಲೀವ್ ಮಾಡಬೇಕು, ತುಂಬ ಟೈಮ್ ತಗೊಳುತ್ತೆ. ಆ ಥರ ಮಾಡುವಾಗ ಡಬಲ್ ಹೆಡ್ ಮಿಷಿನು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಎರಡು ಸ್ಲೀವ್ಸು ಒಂದೇ ಟೈಮಿಂಗ್ಸಲ್ಲಿ ಆಗುತ್ತೆ. ನಿಮಗೆ ಒಂದು ಸ್ಲೀವ್ ಹಾಕೋ ಟೈಮಿಂಗ್ಸು ಇದು ಉಳ್ಕೊಳ್ಳುತ್ತೆ ನಿಮಗೆ. ಆವಾಗ ನೀವು ಇನ್ನೊಂದು ಡಿಸೈನ್ನ ನೀವು ಮತ್ತೆ ಬೇರೆ ಹಾಕ್ಬೋದು. ಹಾಗಂತೇಳಿ ಸಿಂಗಲ್ ಹೆಡ್ಗೂ ಡಬಲ್ ಹೆಡ್ಗೂ ತುಂಬ ಡಿಫ್ರೆನ್ಸ್ ಏನು ಇರೋದಿಲ್ಲ. ಈಗ ಅನ್ಕೋಬೋದು ಒಂದು ಸಿಂಗಲ್ ಹೆಡ್ಡಲ್ಲಿ ಎಷ್ಟು ವರ್ಕ್ ಹಾಕ್ಬೋದು, ಅದಕ್ಕಿಂತ ಡಬಲ್ ಹೆಡ್ಡಲ್ಲಿ 1 to ಡಬಲ್ ಹಾಕ್ಬೋದು ಏನೋ ಆಗಿದ್ರಿ ಅಂತಂತ. ಆ ಥರ ಏನಾಗಲ್ಲ. ಅದಕ್ಕೂ ಇದಕ್ಕೂ ಏನು ಒಂದು ಅಥವಾ 2 ಜಾಸ್ತಿ ಹಾಕ್ಬೋದು ಅಷ್ಟೇ. ಈಗ ಸಿಂಗಲ್ ಹೆಡ್ಡಲ್ಲಿ ಒಂದು ದಿನಕ್ಕೆ ಎಷ್ಟು ಹಾಕ್ಬೋದು, ಡಬಲ್ ಹೆಡ್ಡಲ್ಲಿ ಎಷ್ಟು ಹಾಕ್ಬೋದು ಅಂತ ಕೇಳ್ತೀರಾ ಅಂತಂತಂದರೆ, ಸಿಂಗಲ್ ಹೆಡ್ಡಲ್ಲಿ ಒಂದು 3 ರಿಂದ 4 ಸಿಂಪಲ್ ಡಿಸೈನ್ ಆದರೆ ಹಾಕ್ಬೋದು. ಗ್ರ್ಯಾಂಡ್ ಡಿಸೈನು ಅಂತಂದರೆ ಒಂದಂತೂ 1.5 ದಿನನೂ ಆಗುತ್ತೆ, 2 ದಿನ ತಗೊಳುತ್ತೆ ಒಂದು ಫುಲ್ ಡಿಸೈನ್ ಕಂಪ್ಲೀಟ್ ಆಗೋಕ್ಕೆ. ಇಲ್ಲ ಅಂತಂದರೆ ಗ್ರ್ಯಾಂಡ್ 1 ದಿನಕ್ಕೂ ಆಗೋ ಥರದ್ದು ಸಿಂಪಲೆಲ್ಲ ಸ್ವಲ್ಪ ಗ್ರ್ಯಾಂಡ್ ಇರುತ್ತೆ ನೋಡಿ, ಆ ಥರದ್ದು ಒಂದು ಹಾಕೋಬೋದು. ಈಗ ಡಬಲ್ ಹೆಡ್ ಮಿಷಿನಲ್ಲಿ ಎಷ್ಟು ಹಾಕೋಬೋದು ಆಗಿದ್ರೆ ಅಂತಂದರೆ, ನಾವು ಒಂದು 7 ಗಂಟೆಗೆ ಮಿಷಿನ ಸ್ಟಾರ್ಟ್ ಮಾಡಿ ಸಂಜೆ ಒಂದು 7 ಗಂಟೆಗೆ ಮಿಷಿನ್ನ ನಿಲ್ಲಿಸ್ತೀವಿ ಅಂತಂದರೆ, 12 ಅವರ್ ಲೆಕ್ಕಾಚಾರದಲ್ಲಿ ಹೇಳ್ತೀನಿ ಅಂತಂದರೆ 4 ರಿಂದ 5 ವರ್ಕ್ನ ಮಾಡ್ಬೋದು ಡಬಲ್ ಹೆಡ್ ಮಿಷಿನ್ಸಲ್ಲಿ. ಏನಾದರೂ ಸಿಂಪಲ್ ಆದರೆ, ಏನಾದರೂ ಸ್ಲೀವ್ಸು ಸ್ವಲ್ಪ ಗ್ರ್ಯಾಂಡ್ ಬಂತು ಅಥವಾ ಡಿಸೈನು ಸ್ವಲ್ಪ ಗ್ರ್ಯಾಂಡ್ ಆಗಿತ್ತು ಅಂತಂದರೆ, ಮಿಡಲ್ ಗ್ರ್ಯಾಂಡ್ ಆಗಿತ್ತು ಅಂತಂದರೆ ಒಂದು 2 ವರ್ಕ್ನ ಮಾಡ್ಬೋದು. ಒಂದು 800-900 ರೇಂಜಲ್ಲಿ ತೊಗೋತೀನಿ ಅನ್ನೋ ಥರದ್ದಾದರೆ. ತುಂಬ ಹೆವಿ ಬ್ರೈಡಲ್ ವರ್ಕ್ ಬಂತು ಅಂತಂದರೆ ಒಂದು ಮಾಡ್ಬೋದು ಅಷ್ಟೇ. ತುಂಬ ಗ್ರ್ಯಾಂಡ್ ಸ್ಲೀವ್ಸ್ ಇತ್ತು ಅಂತಂದರೆ, ಇನ್ ಕೇಸ್ ಅದೇನಾದರೂ ಸ್ವಲ್ಪ ಡಿಸೈನ್ ಚೆನ್ನಾಗಿದ್ದು ಸ್ವಲ್ಪ ಟೈಮಿಂಗ್ಸ್ ಕಮ್ಮಿ ಇತ್ತು ಅಂತಂದರೆ ಅದ್ರ ಜೊತೆಗೆ ಇನ್ನೊಂದು ಒಂದು ಸಿಂಪಲ್ ಡಿಸೈನ್ನ ಮಾಡ್ಕೋಬೋದು. ಅದನ್ನು ಕೂಡ ನೀವು ಏನು ಸ್ಪೀಡಲ್ಲಿ ಕೆಲಸ ಮಾಡ್ತೀರಿ ಮಿಷಿನ್ ಜೊತೆಗೆ ಏನಾದ್ರೂ ಮೇಲೇ ರನ್ ಆಗುತ್ತೆ. ಯಾಕಂತಂದರೆ ಈ ಥ್ರೆಡ್ಡು ಡಬಲ್ ಹೆಡ್ ಮಿಷಿನಲ್ಲಿ ಒಂದು ಪ್ರಾಬ್ಲಮ್ ಏನಂತಂದರೆ, 2 ಮಿಷಿನ್ ರನ್ ಆಗ್ತಿರುವಾಗ ಹೆಡ್ಗಳು ಯಾವುದಾದ್ರೂ ಒಂದು ಕಟ್ ಆಯಿತು ಥ್ರೆಡ್ಡು ಅಂತಂದರೆ ಮಿಷಿನ್ ಸ್ಟಾಪ್ ಆಗುತ್ತೆ. ದಾರ ಹಾಕಬೇಕು, ದಾರ ಹಾಕಿ ಮತ್ತೆ ಸ್ಟಾರ್ಟ್ ಕೊಡಬೇಕು.
ಇದೇ ಥರ ಏನಾದರೂ ನಮ್ಮದು ಟೈಮ್ ಸರಿ ಇಲ್ಲ ಅಂತಂತು ಅಂದರೆ ಡೈಲಿ ಒಂದೊಂದು ದಿನ ಒಂದೇ ಹೊಡೆಯೋಕ್ಕಾಗೋದು, ಆ ಥರನೂ ಪ್ರಾಬ್ಲಮ್ಗಳು ಫೇಸ್ ಮಾಡಬೇಕಾಗುತ್ತೆ ಡಬಲ್ ಹೆಡ್ಡಲ್ಲಿ. ಯಾಕೆ ಅಂತಂದರೆ ಸ್ಲೀವ್ ರನ್ ಮಾಡುವಾಗ ಏನಾದರೂ ಸ್ವಲ್ಪ ಬಟ್ಟೆಗಳಂತೂ ಸ್ವಲ್ಪ ಸಾಫ್ಟಾಗೆ ಹ್ಯಾಂಡಲ್ ಮಾಡಬೇಕು. ಇವಾಗಿಂದೆಲ್ಲ ಬರೀ ಮೈಸೂರು ಸಿಲ್ಕ್ ಥರದ್ದು ಕ್ರೇಪ್ ಸಿಲ್ಕು ಇದೇ ಜಾಸ್ತಿ ಬರ್ತಾ ಇರೋದ್ರಿಂದ ಸುತ್ಕೊಳ್ಳೋದು ದಾರ ಈ ಥರ ಆಯಿತು ಅಂತಂತು ಅಂದರೆ ಸುತ್ಕೊಂಡಾಗ ಕಟ್ ಆಗುತ್ತೆ ಥ್ರೆಡ್ಗಳು. ಥ್ರೆಡ್ ಕಟ್ ಆಯಿತು ಅಂತಂದರೆ ಆಟೋಮೆಟಿಕಲಿ ಮಿಷಿನ್ ಸ್ಟಾಪ್ ಆಗುತ್ತೆ. ಸಿಂಗಲ್ ಹೆಡ್ಗಳಲ್ಲಿ ಈ ಥರ ಪ್ರಾಬ್ಲಮ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕಂದರೆ ಒಂದೇ ಹೆಡ್ ರನ್ ಮಾಡೋದ್ರಿಂದ ಥ್ರೆಡ್ ಅಷ್ಟೊಂದು ಕಟ್ ಆದ್ರೂ ಕೂಡ ಆಟೋಮೆಟಿಕಲಿ ಹಾಕ್ತೀವಿ, ಸರಿಯಾಗುತ್ತೆ. ಇದೇನಂತಂದರೆ ಒಂದು ಹೆಡ್, ಈಗ ಒಂದನೇ ಹೆಡ್ಡಲ್ಲಿ ಥ್ರೆಡ್ ಕಟ್ ಆಯಿತು ಅಂದರೆ ಎರಡನೇ ಹೆಡ್ ಸ್ಟಾಪ್ ಆಗುತ್ತೆ, ಎರಡನೇ ಹೆಡ್ಡಲ್ಲಿ ಕಟ್ ಆಯಿತು ಅಂದರೆ ಒಂದನೇ ಹೆಡ್ ಕೂಡ ಸ್ಟಾಪ್ ಆಗುತ್ತೆ. ಈ ಥರ ಸ್ವಲ್ಪ ಟೈಮ್ ಹೆಚ್ಚು ಕಮ್ಮಿ ಆಗ್ತಾನೆ ಇರುತ್ತೆ. ಸ್ಲೀವ್ಸು ಈಗ ಒಂದೇ ಸರಿ ಹಾಕ್ಬಿಡ್ಬೋದು ಅಂತಂತು ಅಂದರೆ ಒಂದು 3 ಅವರ್ ಇರೋದಕ್ಕೆ 3-4 ಗಂಟೆ ಟೈಮ್ ಅಂತೂ ತಗೊಳುತ್ತೆ. ಒಂದು 1/4 ಗಂಟೆ ಅರ್ಧ ಗಂಟೆ ರನ್ ಮಾಡೋ ಸ್ಪೇಸಲ್ಲಿ ತಗೊಳ್ಳೋಷ್ಟು ಟೈಮು. ನೀವು ಆಚೆ ಈಗ ಅದನ್ನ ಫ್ರೇಮ್ ಫಿಟ್ ಮಾಡೋದು, ದಾರ ಸರ್ಚ್ ಮಾಡೋದು, ಮಾರ್ಕ್ ಹಾಕೋದು, ಅದೆಲ್ಲ ನಿಮ್ಮ ಸ್ಪೀಡ್ ನೀವು ಜಾಸ್ತಿ ಮಾಡ್ಕೊಂತು ಅಂತಂದರೆ ವರ್ಕಿಶ್ ಮಾಡ್ಬೋದು ಅಂತ ಹೇಳ್ತಾ ಇರೋದು. ನೀವು ನಿಧಾನಕ್ಕೆ ಹಾಕ್ತಿದ್ರಿ ಅಂತಂದರೆ ಒಂದು ದಿನಕ್ಕೆ 1 ಹಾಕ್ಬೋದು ಅಥವಾ 2 ಹಾಕ್ಬೋದು. ನೀವು ಯಾವ ಥರ ಸ್ಪೀಡಲ್ಲಿ ಕೆಲಸ ಮಾಡ್ತೀರಾ ಅಂತ ಅನ್ನೋದ್ರ ಮೇಲೆ ನೀವು ಎಷ್ಟು ವರ್ಕ್ ಹಾಕ್ತೀರಾ ಅನ್ನೋದು ಡಿಪೆಂಡ್ ಆಗುತ್ತೆ. ನೋಡಿ ನಿಮ್ಮದು ಸರೌಂಡಿಂಗ್ಸಲ್ಲಿ ಯಾವ ಮಿಷಿನ್ಸ್ ಇದೆ, ಡಬಲ್ ಹೆಡ್ಸ್ ಇದೆಯಾ, ಸಿಂಗಲ್ ಹೆಡ್ಸ್ ಇದೆಯಾ, ಸರ್ವಿಸ್ ಯಾವ ಥರ ಮಾಡ್ತಾರೆ ಅಥವಾ ಕೇಳಿ ನೋಡಿ. ನಾನು ಏನು ರೆಫರ್ ಮಾಡ್ತೀನಿ ಅಂತಂದರೆ ಮಿಷಿನ್ ತೊಗೊಳ್ಳೋರಿಗೆ ಒನ್ ಟೈಮು ನಿಮ್ಮ ಸರೌಂಡಿಂಗಲ್ಲಿ ಯಾವುದಾದ್ರೂ ಮಿಷಿನ್ ಇತ್ತು ಅಂತಂದರೆ ಕೇಳಿ ನೋಡಿ ಯಾವ ಥರ ಇದೆ, ಚೆನ್ನಾಗಿದೆಯಾ, ರನ್ ಮಾಡ್ಬೋದಾ, ಚೆನ್ನಾಗಿ ರನ್ ಮಾಡ್ತಾ ಇದ್ದೀರಾ ಈ ಮಿಷಿನಲ್ಲಿ, ಅರ್ನಿಂಗ್ ಚೆನ್ನಾಗಿದೆಯಾ ನಿಮಗೆ ಏನು ಅಂತ ವಿಚಾರಿಸಿ ನೋಡಿ. ಯಾರು ಕೂಡ ಇಲ್ಲ ಆಗೋದೇ ಇಲ್ಲ ನಮಗೆ ಅಂತ ಯಾರು ಕೂಡ ಹೇಳೋದಿಲ್ಲ, ಅವ್ರಿಗೆ ಗೊತ್ತಿರೋಷ್ಟಾದರೂ ಹೇಳ್ತಾರೆ. ಸರ್ವಿಸ್ ಯಾವ ಥರ ಇದೆ ಅಂತ ಕೇಳ್ಕೊಳ್ಳಿ. ಯಾಕಂತಂದರೆ ಸರ್ವಿಸ್ಸು ಸ್ವಲ್ಪ ದಿನ ಲೇಟ್ ಆಯಿತು ಅಂತಂದರೆ ವರ್ಕ್ನ ಸ್ಟಾಪ್ ಮಾಡ್ಕೋಬೇಕಾಗುತ್ತೆ. ನಿಮ್ಮ ಸರೌಂಡಿಂಗಲ್ಲಿ ಈಗ ಒಂದು 50-60 ಕಿಲೋಮೀಟ್ರಲ್ಲಿ ಯಾವುದೂ ಮಿಷಿನ್ ಆ ಥರದ್ದು ಇಲ್ಲವೇ ಇಲ್ಲ, ನಾನು ಅದನ್ನು ತೊಗೊಂಡು ರನ್ ಮಾಡ್ತೀನಿ ಅಂತಂತು ಅಂದರೆ ಸರ್ವಿಸಿಗೆ ಬರಲ್ಲ ಅಂತ ನಾನು ಹೇಳ್ತಾ ಇಲ್ಲ. ವಾರ 15 ದಿನ ಈ ಥರ ಹೆಚ್ಚು ಕಮ್ಮಿ ಮಾಡ್ತಾರೆ. ಆ ಥರ ನೀವು ದಿನ ನಿಧಾನವಾಗಿ ತೊಗೊತೀನಿ ಅಂತಂತಂದರೆ ಸರ್ವಿಸ್ ಮಾಡಿಸೋಷ್ಟರಲ್ಲಿ ಸಾಕನ್ನಂಗೆ ಆಗುತ್ತೆ. ಹತ್ರದಲ್ಲೇ ಯಾವುದಾದ್ರೂ ಒಂದು 10-15 ಕಿಲೋಮೀಟ್ರ್ ಒಳಗಡೆನೇ ಈಗ ಯಾವುದಾದ್ರೂ ಒಂದು HSW ಮಿಷಿನ್ ಇತ್ತು ಅಂತಂದರೆ ಅಥವಾ RRR ಮಿಷಿನ್ಸ್ ಇತ್ತು ಅಂತಂದರೆ ಸರ್ವಿಸ್ ಆವಾಗ ಬರ್ತಾನೆ ಇರೋದ್ರಿಂದ ಪ್ರಾಬ್ಲಮ್ ಏನಿರೋದಿಲ್ಲ ಸರ್ವಿಸ್ದು. ಅದು ಒಂದೇ ಪ್ರಾಬ್ಲಮ್ ಆಗೋದು, ಸರ್ವಿಸು ಡಿಲೇ ಆಗೋದು ಅಂದ್ಬಿಟ್ರೆ ಅಷ್ಟೊಂದೇನು ಮೇಜರ್ ಪ್ರಾಬ್ಲಮ್ಸ್ಗಳು ಬರೋಲ್ಲ. ಅದರಲ್ಲೂ ಕೆಲವೊಂದು ಪ್ರಾಬ್ಲಮ್ಗಳು ನಾವೇ ಸಾಲ್ವ್ ಕೂಡ ಮಾಡ್ಕೋಬೋದು. ಈ ಥ್ರೆಡ್ ಕಟ್ ಆಗ್ತಾನೆ ಇದ್ರೆ ಏನು ಮಾಡೋದು, ಅಥವಾ ಈ ರಿಂಕಲ್ಸ್ ಬರೋ ಥರ ಆಯಿತು ಅಂತಂದರೆ ಏನು ಮಾಡೋದು, ವೈಟ್ ದಾರ ಬಂದರೆ ಏನು ಮಾಡೋದು, ಈ ಥರದ ಅಷ್ಟು ಚಿಕ್ಕ ಪುಟ್ಟ ಪ್ರಾಬ್ಲಮ್ಗಳಿಗೆಲ್ಲ ಆಲ್ಮೋಸ್ಟ್ ಆಲು ವೀಡಿಯೋ ಕಾಲಲ್ಲೇ ಎಲ್ಲ ಹೇಳ್ಕೊಡ್ತಾರೆ ಯಾವ ಥರ ಅದನ್ನು ಸೆಟ್ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು. ಒಂದ್ಸರಿ ಹೇಳ್ಕೊಡ್ತು ಅಂತಂದರೆ ನಾವೇ ಅದನ್ನು ಚೇಂಜ್ ಮಾಡಿಕೊಂಡು ಅಡ್ಜಸ್ಟ್ಮೆಂಟ್ ಮಾಡಿಕೊಂಡು ಮಾಡ್ಬೋದು, ರನ್ ಮಾಡ್ಬೋದು ಮಿಷಿನ್ನ. ಈಗ ಡಬಲ್ ಹೆಡ್ ಸಿಂಗಲ್ ಹೆಡ್ ಅಂತ ಈಗ ಆಲ್ರೆಡಿ ಡಿಸ್ಕಸ್ ಆಗಿರೋದ್ರಿಂದ ಸಿಂಗಲ್ ಹೆಡ್ ತೊಗೋಬೋದು. ನಿಮ್ಗೆ ಏನಾದರೂ ಸ್ವಲ್ಪ ಕೆಲಸ ಕಮ್ಮಿ ಇತ್ತು ಅಂತಂತು ಅಂದರೆ ಸಿಂಗಲ್ ಹೆಡ್ಡೇ ತೊಗೊಳ್ಳಿ. ಇಲ್ಲಾಂದರೆ ತುಂಬ ಜಾಸ್ತಿ ಕೆಲಸ ಇದೆ, ನಾವು ನೆಕ್ಸ್ಟ್ ಇದನ್ನು ಬಿಲ್ಡ್ ಮಾಡ್ತೀವಿ, ದೊಡ್ಡದಾಗಿ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ, ಅಂಗಡಿನ ಇನ್ನೂ ಒಂದು ಸ್ವಲ್ಪ ದೊಡ್ಡದು ಮಾಡಿ ಸ್ವಲ್ಪ ಜನಗಳನ್ನ ಜಾಸ್ತಿ ಅಟ್ರ್ಯಾಕ್ಟ್ ಮಾಡಬೇಕು, ನಾನು ಜಾಸ್ತಿ ವರ್ಕ್ ಮಾಡಬೇಕು ಅಂತ ಅನ್ನೋ ಥರ ಇತ್ತು ಅಂತಂದರೆ ಡಬಲ್ ಹೆಡ್ಡೇ ತಗೊಳ್ಳಿ ಅಂತ ಹೇಳ್ತೀನಿ. ಯಾಕಂತಂದರೆ ಡಬಲ್ ಹೆಡ್ಡಲ್ಲಿ ಸ್ವಲ್ಪ ಇದು ಏನಂತಂದರೆ ಸ್ಲೀವ್ಸ್ ಅಟ್ ಎ ಟೈಮ್ ಆಗೋದ್ರಿಂದ ಟೈಮ್ ಸೇವ್ ಆಗುತ್ತೆ ನಮಗೆ. ಇನ್ನು ನೆಕ್ಸ್ಟ್ ಒಂದು ಬಂದು ಸಿಂಗಲ್ ಹೆಡ್ಡೇ ತೊಗೋತೀನಿ ಅಥವಾ ಡಬಲ್ ಹೆಡ್ಡೇ ತೊಗೋತೀನಿ ಅಂತ ಅನ್ನೋರಿಗೆ ಇದು ಏನಂತಂದರೆ ಬ್ರ್ಯಾಂಡ್ಗಳು ಯಾವ್ದು ತೊಗೋಬೋದು ಅಂತಂತಂದರೆ ಹೇಳಿದೆ ಆಗಲೇ ನಾನು ಎಷ್ಟು ಥರ ಬ್ರ್ಯಾಂಡ್ಗಳಿದೆ ಅಂತ ಅಂದ್ಬಿಟ್ಟು. ಈಗ ನನಗೆ ತುಂಬ ಗೊತ್ತಿರೋದು ನಾನು ಸರ್ಚ್ ಮಾಡಿದ್ದು ಬಂದು HSW ಮತ್ತು RRR ಮಿಷಿನ್ ಅಷ್ಟೇ ನಾನು ಜಾಸ್ತಿ ಸರ್ಚ್ ಮಾಡಿದ್ದು ತೊಗೋಬೇಕು ಅಂತಂದಾಗ ಅದರಲ್ಲಿ ಏನೇನು ಡಿಫ್ರೆನ್ಸ್ ಇದೆ ಅಂತ ಅಂದ್ಬಿಟ್ಟು ಇವಾಗ ನಾನೊಂದು ಹೇಳ್ತೀನಿ ನೋಡಿ. HSW ಮಿಷಿನಲ್ಲಿ ಬಂದು 5G ಮಿಷಿನು ನಾನು ನೋಡಿದ್ದು ಅದು 220 ವೋಲ್ಟೇಜ್ಗಿಂತ ಏನಾದರೂ ಜಾಸ್ತಿ ಪವರ್ ಬಂತು ಅಂತಂದರೆ, ಪವರ್ ಸರ್ಕ್ಯೂಟ್ ಏನಾದರೂ ಕರೆಂಟ್ ಸರ್ಕ್ಯೂಟ್ ಆಯಿತು ಅಂತಂದರೆ ಮಿಷಿನ್ ಆಫ್ ಆಗುತ್ತೆ. ಯಾಕೆ ಅಂತಂದರೆ ಅದು ಮಿಷಿನ್ದು ಸೇಫ್ಟಿ ಪರ್ಪಸ್ಗೋಸ್ಕರ ಆ ಥರ ಒಳಗಡೆ ಇನ್ ಬಿಲ್ಡ್ ಕ್ವಾಲಿಟಿಲಿ ಅದನ್ನು ಬಿಲ್ಡ್ ಮಾಡಿದ್ದಾರೆ ಅಂತ ಅನಿಸುತ್ತೆ. ಅದು ಸಪ್ಲೈಸರ್ ಥರ ವರ್ಕ್ ಮಾಡುತ್ತೆ. 220 ವಾಲ್ಟ್ಗಿಂತ ಜಾಸ್ತಿ ಪವರ್ ಪಾಸ್ ಆಯಿತು ಅಂತಂದರೆ ಮಿಷಿನ್ ಆಫ್ ಆಗುತ್ತೆ. ಆ ಥರ ಆಫ್ ಆಗೋದ್ರಿಂದ ಏನು ಪ್ರಾಬ್ಲಮ್ ಇರಲ್ಲ ಅಂದರೆ ಮಿಷಿನ್ ಸುಟ್ಟೋಗೋದು ಈ ಥರ ಏನು ಪ್ರಾಬ್ಲಮ್ ಆಗೋದಿಲ್ಲ. ಮತ್ತು ಇನ್ನೊಂದು ಬಂದು ಬ್ಯಾಕ್ಗ್ರೌಂಡ್ ಕಲರ್ನ ಚೇಂಜ್ ಮಾಡ್ಕೋಬೋದು HSW ಮಿಷಿನಲ್ಲಿ. ಏನಂತಂದರೆ ಇವಾಗ ನೀವು ಬ್ಲೌಸ್ ಪೀಸ್ ಒಂದು ಪಿಂಕ್ ಕಲರ್ ಬ್ಲೌಸ್ ಪೀಸ್ ಹಾಕಿರ್ತೀರಿ, ಅದಕ್ಕೆ ಗೋಲ್ಡ್ ಮತ್ತು ಒಂದು ಗ್ರೀನ್ ಕಲರ್ ಕಾಂಬಿನೇಷನಲ್ಲಿ ವರ್ಕ್ ಮಾಡ್ತೀವಿ ಅಂತಂದರೆ ಅದನ್ನು ನೀವು ಮುಂಚೆನೇ ಸೆಟ್ ಮಾಡಿ ನೋಡ್ಕೋಬೋದು ಯಾವ ಥರ ಅದು ಬರುತ್ತೆ ಅಂತ ಅಂದ್ಬಿಟ್ಟು. ಇನ್ನು RRR ಮಿಷಿನಲ್ಲಿ ಬಂದು ನಾವು ತೊಗೊಂಡಿರೋ ಮಿಷಿನಲ್ಲಿ ಆ ಫೀಚರ್ಸ್ ಇರಲ್ಲ. ಏನಂದರೆ ಬ್ಯಾಕ್ಗ್ರೌಂಡ್ ಕಲರ್ ಸೆಟ್ ಮಾಡ್ಕೊಳ್ಳೋದು ಬರೋದಿಲ್ಲ.
ಇದರಲ್ಲೂ 220 ವೋಲ್ಟೇಜ್ ಬಂತು ಅಂತಂದರೆ ಪವರ್ ಕಟ್ ಆಗೋದು ಈ ಥರ ಎಲ್ಲ ಆಗುತ್ತಾ, ಅಥವಾ ಈ ಮಿಷಿನು ಸೇಫ್ ಇಲ್ವಾ, ಸುಟ್ಟೋಗುತ್ತಾ ಅಂತಂದರೆ ಅವರು ಮಿಷಿನ್ ಜೊತೆಗೇನೆ ಇವಾಗ ಎಲ್ಲ UPS ಪ್ರೊವೈಡ್ ಮಾಡ್ತಾ ಇದ್ದಾರೆ. ಮಿಷಿನ್ ಜೊತೆಗೆ UPS ಕೆಲವೊಬ್ರು ಈಗ ಅನ್ಕೋಬೋದು ನಮ್ಮ ಹತ್ರ ಆಲ್ರೆಡಿ UPS ಇದೆ, ಏನಕ್ಕೆ ತೊಗೋಬೇಕು, ನಮ್ಗೆ UPS ಬೇಡ ಅಂತ ಅನ್ನೋರು ಒಂದು ಏನು ಹೇಳ್ತೀನಿ ಅಂತಂದರೆ ದಯವಿಟ್ಟು UPSನ ತಗೊಳ್ಳಿ. UPS ತಗೊಳ್ದೇ ಇದ್ರೆ ಏನೆಲ್ಲ ಪ್ರಾಬ್ಲಮ್ಸ್ ಫೇಸ್ ಮಾಡಬೇಕು ಅಂತ ಅಂದ್ಬಿಟ್ಟು ಮುಂದೆ ಯಾವತ್ತಾದ್ರೂ ಒಂದು ದಿನ ಹೇಳ್ತೀನಿ. ನಮಗೊಂದು ಪ್ರಾಬ್ಲಮ್ ಆಗಿತ್ತು, ಏನು ಪ್ರಾಬ್ಲಮ್ ಅಂತ ಹೇಳ್ತೀನಿ. ಆಮೇಲೆ ನಾವು UPS ಹಾಕ್ಸ್ಕೊಂಡ್ವಿ, ಯಾಕೆ ಬೇಡ ಅಂತ ಅಂದ್ಬಿಟ್ಟು UPS ತಗೊಳ್ಳೋದೇ ಬೆಸ್ಟ್. ಏನಂತಂದರೆ ಅದರಲ್ಲಿ ಇನ್ ಬಿಲ್ಡೇ ಬರುತ್ತೆ 220 ವೋಲ್ಟ್ಗಿಂತ ಜಾಸ್ತಿ ಪವರ್ ಪಾಸ್ ಆಯಿತು ಅಂತಂದರೆ ಮಿಷಿನ್ ಆಫ್ ಆಗುತ್ತೆ. ಇದರಲ್ಲಿ ಏನು UPS ಏನಕ್ಕೆ ಅಂತಂದರೆ ಪವರ್ ಬ್ಯಾಕಪ್ ಅಂತ ಅಂದ್ಬಿಟ್ಟು ಕೊಟ್ಟಿದ್ದಾರೆ. ಇದು ಒಂದು ಸಪ್ಲೈಜರ್ ಥರನೇ ವರ್ಕ್ ಮಾಡೋದು. ಪವರ್ ಜಾಸ್ತಿ ಬಂತು ಅಂತಂದರೆ ಮಿಷಿನ್ ವೋಲ್ಟೇಜ್ ಜಾಸ್ತಿ ಇದಾಗ್ದಂಗೆ ಮಿಷಿನ್ಗೇನು ಎಫೆಕ್ಟ್ ಆಗಂಗೆ ನೋಡ್ಕೊಳ್ಳುತ್ತೆ ಇದು UPS ಹಾಕ್ಸ್ಕೊಳ್ಳೋದ್ರಿಂದ. ಇನ್ನು ಇದರಲ್ಲಿ ಬ್ಯಾಕ್ಗ್ರೌಂಡ್ ಸೆಟ್ಟಿಂಗ್ಸ್ ಬಂದು ಇರೋದಿಲ್ಲ. ಏನಕ್ಕೆ ಅಂತಂದರೆ ಅದ್ರದ್ದು ಕಾಸ್ಟ್ ಬೇರೆದಿದೆ, ಇದ್ರ ಕಾಸ್ಟ್ ಕೂಡ ಬೇರೆ ಸ್ವಲ್ಪ ಹೆಚ್ಚು ಕಮ್ಮಿ ಇದೆ. ಏನಂತ ಹೇಳ್ತೀನಿ ಅಂತಂದರೆ ಒಂದು ಸಿಂಗಲ್ ಹೆಡ್ 5G ಮಿಷಿನ್ ತಗೋತೀನಿ HSWದಲ್ಲಿ ಅಂತಂದರೆ 4 ಲಕ್ಷ ಚಿಲ್ಲರೆ ಆಗುತ್ತದು. ಇದರಲ್ಲಿ ಡಬಲ್ ಹೆಡ್ಡೇ ತಗೋಬೋದು. ಆ ರೇಟಲ್ಲಿ ಡಬಲ್ ಹೆಡ್ಡೇ ತಗೋಬೋದು RRR ಮಿಷಿನ್ಸಲ್ಲಿ. RRR ಮಿಷಿನ್ಸಲ್ಲಿ 2 ಟೈಪ್ ಇದೆ. ಡಬಲ್ ಹೆಡ್ ಮಿಷಿನಲ್ಲಿ 2 ಟೈಪ್ ಇದೆ. ಅದು ಅಲ್ಲದೆ ಸಿಂಗಲ್ ಹೆಡ್ ಮಿಷಿನ್ಸಲ್ಲಿ ಸುಮಾರು ಬೇರೆ ಬೇರೆ ಡಿವಿಷನ್ ಇದೆ. ಅದರಲ್ಲಿ ಈಗ ಕ್ಲಾಸಿಕ್ ಆಗಿರ್ಬೋದು, ಪವರ್ ಪ್ಲಸ್ ಆಗಿರ್ಬೋದು, ಕ್ಲಾಸಿಕ್ ಪವರ್ ಪ್ಲಸ್ ಅಂತ ಒಂದು ಬಂದಿದೆ, ಇದು ಬಟರ್ಫ್ಲೈ ಮಾಡಲ್ ಅಂತ ಇದೆ, ಸುಮಾರು ಮಾಡಲ್ಸ್ ಇದೆ. ಇದು ಮತ್ತೆ ಇದು ಡಬಲ್ ಹೆಡ್ ಮಿಷಿನ್ಸಲ್ಲಿ 2 ಥರ ಇದೆ ಅವೈಲಬಿಲಿಟಿ. ಇದು ನೀವು ನೋಡ್ಕೋಬೋದು. ಒಂದು ಸ್ವಲ್ಪ ಅದಕ್ಕೂ 2 ಮಾಡೆಲ್ ಏನಂದರೆ ಸ್ವಲ್ಪ ಪ್ರೈಸ್ ವೇರಿಯೇಷನ್ಸ್ ಇರುತ್ತೆ. HSW ಮಿಷಿನ್ ಏನಂತಂದರೆ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಬರುತ್ತೆ, ವೆಯ್ಟ್ ಇರುತ್ತೆ ಮಿಷಿನು. RRRದು ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗೂ ಬರೋದಿದೆ, ಸ್ವಲ್ಪ ಕಮ್ಮಿ ಬರೋದು ಇದೆ. ವೆಯ್ಟ್ ಸ್ವಲ್ಪ ಯಾರೇ ತೊಗೊತೀನಿ ಅಂತಂದ್ರೂ ಮಿಷಿನು ಸ್ವಲ್ಪ ವೆಯ್ಟ್ ಇರೋದೇ ತಗೊಳ್ಳಿ. ಯಾಕೆ ಅಂತಂದರೆ ಸ್ವಲ್ಪ ವೆಯ್ಟ್ ಇತ್ತು ಅಂತಂದರೆ ಮಿಷಿನು ಬ್ರೇಕ್ ಇದು ಅಳ್ಳಾಡೋದಾಗ್ಬೋದು, ಸ್ವಲ್ಪ ಇದು ಮಾಡೋದು, ಆ ಥರ ಜರ್ಗದು ಈ ಥರ ಎಲ್ಲ ಜಾಸ್ತಿ ಪ್ರಾಬ್ಲಮ್ ಆಗೋದಿಲ್ಲ. ಇಲ್ಲ ಅಂತಂದರೆ ಜಾಸ್ತಿ ಅಳ್ಳಾಡೋ ಥರ ಫೀಲ್ ಆಯಿತು ಅಂತಂದರೆ ಥ್ರೆಡ್ಗಳು ಸ್ವಲ್ಪ ಒಳಗಡೆ ನಾವು ಥ್ರೆಡ್ ಹಾಕಿರ್ತೀವಿ ನೋಡಿ, ಅದು ಅಳ್ಳಾಡ್ತಾನೆ ಇದ್ದರೆ ಸುತ್ಕೊಳ್ಳೋಕೆ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾಕಂತಂದರೆ ಈ ಕುಚ್ ಥ್ರೆಡ್ಸ್ ಎಲ್ಲ ಯೂಸ್ ಮಾಡ್ತೀರಿ ನೋಡಿ, ನಾವೊಂದು ಸ್ವಲ್ಪ ರಾಸ್ ಥ್ರೆಡ್ಸ್ ಯೂಸ್ ಮಾಡ್ತೀವಲ್ವ, ಅದು ನಮಗೆ ಅನುಭವಕ್ಕೆ ಬಂದಿರೋದು. ಸ್ವಲ್ಪ ಮಿಷಿನು ವೈಬ್ರೇಟ್ ಆಗ್ತಾನೆ ಇತ್ತು ಅಂತಂದರೆ ಆ ಥರ ಸ್ವಲ್ಪ ಪ್ರಾಬ್ಲಮ್ಗಳಾಗುತ್ತೆ. ನಟ್ಟು ಬೋಲ್ಟ್ ಸ್ವಲ್ಪ ಲೂಸ್ ಆಗ್ತಾ ಇರ್ತವೆ. ಆದಷ್ಟು ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋ ಮಿಷಿನ್ನೇ ನೋಡಿ ತಗೊಳ್ಳಿ. HSWದಲ್ಲಿ ಮಾತ್ರ ಇದೆ, RRRಲ್ಲಿ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿಲ್ಲ ಅಂತ ಹೇಳ್ತಾ ಇಲ್ಲ. RRR ಮಿಷಿನ್ಸಲ್ಲೂ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿರೋದಿದೆ. ನೋಡಿ ವೆಯ್ಟ್ ಇರೋ ಮಿಷಿನ್ಸ್ನ ತಗೊಳ್ಳಿ. ಯಾರ್ಯಾದ್ರೂ ವೆಯ್ಟ್ ಕಮ್ಮಿ ಬರುತ್ತೆ, ವೆಯ್ಟ್ಲೆಸ್ ಇರುತ್ತೆ, ಇದು ಚೆನ್ನಾಗಿ ರನ್ ಮಾಡುತ್ತೆ ನೋಡಿ ಅಂತ ಯಾರು ಎಷ್ಟೇ ಹೇಳಿದ್ರು ನಾನೊಂದು ಜೆನ್ಯೂನಾಗೆ ಹೇಳ್ತಾ ಇದ್ದೀನಿ. ಏನಕ್ಕೆ ಅಂತಂದರೆ ಆದಷ್ಟು ವೆಯ್ಟ್ ಇರೋ ಮಷಿನ್ಸ್ಗಳನ್ನೇ ತಗೊಳ್ಳಿ. ಯಾಕೆ ಅಂತಂತು ಅಂದರೆ ಸ್ವಲ್ಪ ಬಿಲ್ಡ್ ಕ್ವಾಲಿಟಿ ಚೆನ್ನಾಗಿ ಮಾಡಿರ್ತಾರೆ ಮಿಷಿನ್ಗಳಿಗೆ, ಅದು ನೋಡಿ ತೊಗೊಳ್ಳಿ. ಯಾವುದು ಸ್ವಲ್ಪ ವೆಯ್ಟ್ ಬರುತ್ತೆ ಮಿಷಿನ್ ಅದನ್ನು. ಕ್ಲಾಸಿಕ್ ಮಾಡಲ್ ಸ್ವಲ್ಪ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ ಸಿಂಗಲ್ ಹೆಡ್ ಮಿಷಿನ್ಸಲ್ಲಿ. ಇದು RRR ಮಿಷಿನ್ಸ್ದು. ಇದು ಬಂದು HSWದಲ್ಲಿ 5G ಮಿಷಿನ್ ನೋಡಿದ್ದೀನಿ, ಅದನ್ನು ಚೆನ್ನಾಗಿದೆ ಮಿಷಿನು ಕೂಡ. ನಾವು ಏನಕ್ಕೆ HSWನೇ ತಗೋಬೇಕು ಅಂತ ಫಸ್ಟ್ ಅಂದ್ಕೊಂಡಿದ್ದು, ಆಮೇಲೆ ಏನಕ್ಕೆ ನಾನು RRR ಮಿಷಿನೇ ತಗೋಬೇಕು ಅಂತ ಅಂದ್ಕೊಂಡೆ ಅಂತಂದರೆ ಪ್ರೈಸಸ್ ನೋಡಿದೆ. ಪ್ರೈಸಸ್ ನನಗೆ ಫೀಚರ್ಸ್ ಎಲ್ಲ ಒಂದೇ ಥರ ಅನ್ನಿಸ್ತು. ಅದು ಬ್ಯಾಕ್ಗ್ರೌಂಡ್ ಕಲರ್ ಒಂದು ಸ್ವಲ್ಪ ಸೆಟ್ಟಿಂಗ್ಸ್ ಚೇಂಜ್ ಮಾಡ್ಕೊಳ್ಳೋದೊಂದು ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋತೀವಿ ಅಂತಂದರೆ ಡಬಲ್ ಹೆಡ್ ಮಿಷಿನೇ ಬರುತ್ತಲ್ಲ. ಮತ್ತು ಪರ್ಫಾರ್ಮೆನ್ಸ್ ಎಲ್ಲ ಒಂದೇ ಥರ ಇರುತ್ತೆ ಫ್ರೆಂಡ್ಸ್. ಫಿನಿಶಿಂಗ್ ಆಗಿರ್ಬೋದು, ಅದು ಬರೋ ಸ್ಪೀಡ್ ಆಗ್ಬೋದು, ಅದು ಅಷ್ಟೇ ಮಾಡೋಕ್ಕಾಗೋದು, ಇದು ಅಷ್ಟೇ ಮಾಡೋಕ್ಕಾಗೋದು. ಯಾವುದು ಕೂಡ ಈಗ HSWದಲ್ಲಿ ಒಂದು 10 ಹಾಕ್ಬಿಡ್ಬೋದು ಅಂತಂದರೆ ನಂಬೋ ಮಾತೇ ಅಲ್ಲ. ಈ RRR ಮಿಷಿನ್ಸಲ್ಲಿ ಎಷ್ಟು ವರ್ಕ್ ಮಾಡ್ಬೋದು, HSW ಮಿಷಿನ್ಸಲ್ಲೂ ಅಷ್ಟೇ ವರ್ಕ್ ಮಾಡೋಕ್ಕಾಗೋದು. ಮತ್ತು ಫಿನಿಶಿಂಗ್ ಕೂಡ ಒಂದೇ ಥರ ಬರೋದು. ಫಿನಿಶಿಂಗು ಈಗ ಮಾರ್ಕೆಟಿಂಗಲ್ಲಿ ಹೇಳ್ತಾರೆ ನಮ್ಮದು ಫಿನಿಶಿಂಗ್ ಹಂಗೆ ಬರುತ್ತೆ, ಹಿಂಗೆ ಬರುತ್ತೆ, ಚೆನ್ನಾಗಿ ಬರುತ್ತೆ, ಅದಕ್ಕೆ ನಮ್ಮ ಮಿಷಿನ್ ಈ ಥರ ನಾವು ರನ್ ಮಾಡ್ತಿರೋದು ಹಂಗೆ ಹಿಂಗೆ ಅಂತೆಲ್ಲ ಏನಿಲ್ಲ. ಫಿನಿಶಿಂಗ್ ಏನೇ ಬಂದ್ರೂ ನಾವು ಮಿಷಿನಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳೋದ್ರ ಮೇಲೆ ಹೋಗುತ್ತೆ ಹೊರತು ಮಿಷಿನ್ಸಲ್ಲೇ ಫಿನಿಶಿಂಗ್ ಬರೋದು, ಆ ಮಿಷಿನ್ ತಗೊಂಡ್ರೆ ಮಾತ್ರ ಫಿನಿಶಿಂಗ್ ಬರೋದು ಅಂತೆಲ್ಲ ಏನಿಲ್ಲ. 2 ಮಿಷಿನಲ್ಲೂ ಫಿನಿಶಿಂಗ್ ಅದೇ ಥರ ಬರುತ್ತೆ. ಇನ್ನೊಂದು ಸ್ವಲ್ಪ ಒಂದು ಮಾಹಿತಿ ಏನು ಕೊಡಬೇಕು ಅಂತಂದರೆ, ಬರೀ ಈಗ ಡಬಲ್ ಹೆಡ್ ಮಿಷಿನ್, ಸಿಂಗಲ್ ಹೆಡ್ ಮಿಷಿನ್ ಅಂತ ಮಾತ್ರ ಹೇಳಿದ್ರು. 450 ಮಿಷಿನ್, ಉಷಾ ಮಿಷಿನ್ ಇದೆಯಲ್ಲ 450, 550 ಇದ್ರ ಬಗ್ಗೆ ಏನು ಹೇಳಲಿಲ್ಲ ಅಂತ ಅನ್ಕೋಬೋದು. ನಂದು ಒಂದು ಪರ್ಸ್ನಲ್ ಒಪಿನಿಯನ್ ಏನಂತಂದರೆ, ದಯವಿಟ್ಟು ಆದಷ್ಟು ಕಮ್ಮಿ ಮಾಡಿ 450, 550 ಮಿಷಿನ್ ತೊಗೊಳ್ಳೋದು. ಯಾಕೆ ಅಂತಂತು ಅಂದರೆ 1.5 ಲಕ್ಷ ಮೇಲೆ ಬೇಕು, ಒಂದು 2 ಲಕ್ಷ ಹತ್ರ ಬೇಕು ಒಂದು 550 ಮಿಷಿನ್ ತೊಗೋತೀನಿ ಅಂತಂದ್ರೂ ಆಲ್ಮೋಸ್ಟ್ ಅದೇ ಅಮೌಂಟಲ್ಲಿ RRR ಕಂಪ್ನಿಲೇ ಬೇಸಿಕ್ ಮಾಡಲೇ ಸಿಕ್ಬಿಡುತ್ತೆ ನಿಮಗೆ. ಅದರಲ್ಲಿ ಬ್ಯಾಕ್ ಫುಲ್ ಹಾಕೋಬೋದು. ನೀವು 550 ಮಿಷಿನಲ್ಲಿ ಒಂದು ಬ್ಯಾಕ್ ಹಾಕೋತೀನಿ ಅಂತಂದರೆ 2 ಟೈಮ್ ಚೇಂಜ್ ಮಾಡಬೇಕು ಫ್ರೇಮ್ನ. ಅದ್ರ ಬಗ್ಗೆ ಆಗು ತಿಳ್ಕೊಂಡಿದ್ದೀನಿ. ನಾವು ನೋಡೋಣ ಕಮ್ಮಿ ಅಮೌಂಟ್ ಆಗುತ್ತಲ್ಲ ತಗೊಳ್ಳೋಣ, ಅದೇ
ಮಾಡ್ತಿದ್ದೇನೆ ಅಂತ ಅಂದ್ಬಿಟ್ಟು. ಅದರಲ್ಲೂ ಏನೇನು ಡಿಸ್ಅಡ್ವಾಂಟೇಜ್ ಇದೆ ಅಂತ ಅಂದ್ಬಿಟ್ಟು ನೋಡ್ಕೊಂಡ್ಮೇಲೆ ಬೇಡ ನಾನು ತೊಗೊಂಡ್ರೆ ದೊಡ್ಡ ಮಿಷಿನೇ ತೊಗೊಳ್ಳೋಣ ಅಂತ ಅಂದ್ಬಿಟ್ಟು ತೊಗೊಂಡಿದ್ದು. 550 ಮಿಷಿನ್ ತೊಗೋಬೋದಾ ಅಂತ ಅಂದ್ಬಿಟ್ಟು ಕೆಲವೊಬ್ರು ಕೇಳಿದ್ರು. ಆದಷ್ಟು ಕಮ್ಮಿ ಮಾಡಿ, ಯಾಕೆ ಅಂತಂದರೆ 550 ಮಿಷಿನ್ಸಲ್ಲಿ ಆದಷ್ಟು ನೀವೇ ಥ್ರೆಡ್ ಕಲರ್ ಚೇಂಜ್ ಮಾಡ್ತಾ ಇರಬೇಕು. ಆಮೇಲೆ ಜರಿ ಥ್ರೆಡ್ಸ್ ಹಾಕೋಕ್ಕಾಗಲ್ಲ, ಆ ಥರ 450 ಹಾಕೋಕ್ಕಾಗಲ್ಲ ಅನಿಸುತ್ತೆ, ಜರಿ ಥ್ರೆಡ್ಸ್ ಹಾಕೋಕ್ಕಾಗಲ್ಲ. ಆಮೇಲೆ ಏನಾದರೂ ನೆಕ್ಕು ಏನಾದರೂ ಬಿಟ್ಟು ಬಂತು ಜಾಸ್ತಿ ಅಂತಂದರೆ ಮಾಡ್ಸೋಕ್ಕಾಗಲ್ಲ, ಡಿಸೈನ್ ಸಿಗಲ್ಲ ಅದಕ್ಕೆಲ್ಲ. ಈಗಂತೂ DST ಫಾರ್ಮೆಟಲ್ಲಿ ಬೇಜಾನ್ ಡಿಸೈನ್ ಸಿಗುತ್ತೆ. ಇನ್ ಕೇಸ್ ಯಾರಾದರೂ ಡಿಸೈನ್ನ ತಗೋಬೇಕು ಅಂತ ಅಂದ್ಕೊಂಡಿದ್ರೆ ನಾವು ಕೂಡ ಡಿಸೈನ್ನ ಸೇಲ್ ಮಾಡ್ತೀವಿ, ನೀವು ಕೂಡ ಪರ್ಚೇಸ್ ಮಾಡ್ಬೋದು. ಬೇಕಿದ್ರೆ ಕಾಂಟ್ಯಾಕ್ಟ್ ಡೀಟೇಲ್ಸ್ನ ಕೊಟ್ಟಿರ್ತೀನಿ, ನೀವು ಮೆಸೇಜ್ ಮಾಡ್ತು ಅಂತಂದರೆ ನಾನು PDF ಸೆಂಡ್ ಮಾಡ್ತೀನಿ. ನೀವು ಯಾವ್ದು ಬೇಕಿದ್ರು 100 ರೂಪೀಸಿಗೆ 3 ಡಿಸೈನ್ ತೊಗೋಬೋದು. ನೀವೇನಾದರೂ ಒಂದೇ ಒಂದು ಡಿಸೈನ್ ತೊಗೋತೀನಿ ಅಂತಂದರೆ 50 ರೂಪೀಸಿಗೆ ಒಂದು ಡಿಸೈನ್ ಕೊಡ್ತೀವಿ. ಇಲ್ಲ ಟೋಟಲ್ ಆಗಿ ನಾವು ಫುಲ್ PDF ಥರನೇ ತೊಗೋತೀವಿ, ಬಲ್ಕಲ್ಲಿ ತೊಗೋತೀವಿ ಅಂತಂದ್ರೂ ಬಲ್ಕಲ್ಲಿ ಕೂಡ ತೊಗೋಬೋದು. ಅದಕ್ಕೂ ಚಾರ್ಜಸ್ ಇರುತ್ತೆ, ಸೆಪ್ರೇಟ್ ಚಾರ್ಜಸ್ ಇರುತ್ತೆ. ನೀವು ಬೇಕಿದ್ರೆ ಕಾಂಟ್ಯಾಕ್ಟ್ ಮಾಡಿ. ಇನ್ನು ಬಂದು 450 ಮಿಷಿನ್ ತೊಗೋಬೇಡಿ ಅಂತಂದೆ. ಹಾಗನ್ಬಿಟ್ಟು ಈಗ ನಮ್ಮ ಹತ್ರ ಆಲ್ರೆಡಿ 450 ಮಿಷಿನ್ ಏನು ಮಾಡೋದು ಅಂತಂತೀರಾ ಅಂತಂದರೆ, ತೊಗೊಂಡಾಗಿದೆ, ಏನು ಮಾಡೋಕ್ಕಾಗಲ್ಲ, ರನ್ ಮಾಡಿ. ನೆಕ್ಸ್ಟ್ ನೀವೇನಾದರೂ ಮಿಷಿನ್ ತೊಗೋತೀನಿ ಅಂತಂದರೆ ಆದಷ್ಟು ಈ ಸಿಂಗಲ್ ಹೆಡ್ ಮಿಷಿನ್ಸ್ಗಳಲ್ಲಿ ತುಂಬ ಆಪ್ಷನ್ಸ್ ಇದೆ. 2 ಲಕ್ಷ 2.5 ಲಕ್ಷದಲ್ಲೆಲ್ಲ ಈಗ ಆಲ್ರೆಡಿ ಮಿಷಿನ್ಸ್ಗಳು ಸಿಗ್ತಾ ಇದೆ. RRR ಕಂಪ್ನಿಲೇ 2.5 ಲಕ್ಷನ 2.25 ಲಕ್ಷದಿಂದನೇ ಸ್ಟಾರ್ಟಿಂಗ್ ಇದೆ. ನೋಡಿ ತಗೊಳ್ಳಿ, ಅದೇ ಮಿಷಿನ್ ತೊಗೊಂಡ್ರು ಬೆಸ್ಟ್ ಅಂತಲೇ ಹೇಳ್ತೀನಿ. ಯಾಕಂತಂದರೆ ಬ್ಯಾಕ್ ಫುಲ್ಲು ಒಂದೇ ಫ್ರೇಮಲ್ಲಿ ಆಗೋದ್ರಿಂದ ಥ್ರೆಡ್ ಕಟ್ ನೀವು ಚೇಂಜ್ ಮಾಡೋದು ತಪ್ಪುತ್ತೆ, ಮತ್ತು ಫ್ರೇಮ್ ಅಡ್ಜಸ್ಟ್ ಮಾಡೋದು ತಪ್ಪುತ್ತೆ. ಈಗ ಸ್ವಲ್ಪ ನಮ್ಮ ಮಿಷಿನ್ಸ್ಗಳಲ್ಲೇ ಏನಾದರೂ ಸ್ವಲ್ಪ ಡಿಸೈನ್ ಸ್ಕಿಪ್ ಆಯಿತು ಅಂತಂದ್ರು ಡಿಸೈನ್ ಕೂಡ್ಸೋದು ಅಲ್ಲೇ ಅದೇ ಪಾಯಿಂಟಿಗೆ ತೊಗೊಂಡೋಗಿ ಕೂಡ್ಸೋದು ತುಂಬ ಕಷ್ಟ, ಆಗೋದೇ ಇಲ್ಲ ಅನ್ನೋ ಥರನೇ ಆಗ್ಬಿಡುತ್ತೆ. ಅಂಥದ್ರಲ್ಲಿ ನೀವು ಒಂದು ಪಾರ್ಟ್ ತೆಗೆದು ಮತ್ತೆ ಜಾಯಿಂಟ್ ಮಾಡ್ತೀರಾ ಅಂತಂದರೆ ಅಷ್ಟೊಂದು ಸ್ಟ್ರಗಲ್ ಇರುತ್ತೆ ಅಂತ ನಾನು ಭಾವಿಸ್ತೀನಿ. ಆದಷ್ಟು DST ಫಾರ್ಮೆಟ್ ಮಾಡ್ಕೊಳ್ಬೋದು. ಈಗ ನೋಡ್ಬೋದು ಈಗೆಲ್ಲ ಈ ಮಿಷಿನ್ಸ್ ಎಲ್ಲ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಬ್ಯಾಕ್ ಬೇರೆ ಫ್ರಂಟ್ ಬೇರೆ ಒಟ್ಟಿಗೆ ಹಾಕೋಬೋದು. ಅಟ್ ಎ ಟೈಮ್ ಆಗುತ್ತೆ, ಫ್ರೇಮ್ ಚೇಂಜ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ದಯವಿಟ್ಟು ಏನೇನೋ ಒಂದು 50-60 ಸಾವಿರಕ್ಕೆ ಏನಿದಾಗಲ್ಲ, ಆಗೋದೇ ಇಲ್ಲ, ನಾನು 50-60 ಸಾವಿರ ಹೊಂದ್ಸೋಕ್ಕಾಗೋದಿಲ್ಲ ಅಂತ ಅನ್ನೋರು ಈ ಕಷ್ಟ ಎಲ್ಲ ಪಡೋದೊಂದು ಸ್ವಲ್ಪ ದಿನ ವೆಯ್ಟ್ ಮಾಡಿ ಅದೇ ಮಿಷಿನ್ ತೊಗೊಳ್ಳಿ ಅಂತ ಹೇಳ್ತೀನಿ. ನಾನು ಯಾರಿಗೂ ಪ್ರಿಫರ್ ಮಾಡಲ್ಲ ಈ 450-550 ಮಿಷಿನ್ ತೊಗೊಳ್ಳಿ ಅಂತಂದ್ಬಿಟ್ಟು. ನನಗೆ ಅಷ್ಟು ಪರ್ಸ್ನಲಿ ಅದು ಲೈಕ್ ಆಗಲಿಲ್ಲ ಮಿಷಿನ್ಸ್ಗಳು ನನಗೆ. ಈಗ ನಾನು ಇಷ್ಟು ಹೇಳ್ದೆ ಅಲ್ವಾ, ಈಗ HSW ಮಿಷಿನ್ಸಲ್ಲಿ ಇದೆ, ಇದೆಷ್ಟಿದೆ ಅಂತಂದ್ಬಿಟ್ಟು. ಈಗ ನೀವು ಅನ್ಕೋಬೋದು ನಿಮ್ಮ ಹತ್ರ ಡಬಲ್ ಹೆಡ್ ಮಿಷಿನ್ ಇದೆ, ನೀವೆಷ್ಟು ದುಡಿತೀರಾ ದಿನಕ್ಕೆ ಅಂತ ಅನ್ಕೋಬೋದು. ನಾನು ಜೆನ್ಯೂನಾಗೆ ಹೇಳ್ತಾ ಇದ್ದೀನಿ, ನನಗೆ ಡೈಲಿ ಕೆಲಸ ಇರುತ್ತೆ. ನಾನು ಇಲ್ಲಿವರೆಗೂ ಮಿಷಿನ್ ತೊಗೊಂಡಿರೋದ್ರಿಂದ ಒಂದು ದಿನನೂ ಮಿಷಿನ್ ಸ್ಟಾಪ್ ಮಾಡಿಲ್ಲ, ವರ್ಕ್ ಇಲ್ಲ ಅಂತ ಅಂದ್ಬಿಟ್ಟು. ನಮಗೆ ನಮ್ಮದೇ ಆದ ಕೆಲಸಗಳು ಜಾಸ್ತಿ ಆದಮೇಲೆ ನಾವು ವರ್ಕ್ ಮಿಷಿನ ತೊಗೊಂಡಿದ್ರಿಂದ ಡೈಲಿ ಇರುತ್ತೆ ವರ್ಕ್ಗಳು. ಯಾವತ್ತೂ ಏನು ನಮ್ಮ ಪರ್ಸ್ನಲ್ ರೀಸನ್ಗಳಿಗೆ ಏನಾದರೂ ರಜೆ ಆಗ್ತು ಅಂದರೆ ಅಷ್ಟೇ ರಜೆ ಮಾಡೋದು ನಾವು. ಇಲ್ಲ ಅಂತಂದರೆ ಈಗ ಆಲ್ಮೋಸ್ಟ್ ಈಗಲೇ ತೊಗೋತೀನಿ ಅಂತಂದರೆ ಒಂದು 15 to 20 ಡೇಸ್ವರೆಗೂ ನನಗೆ ವರ್ಕು ಕಂಪ್ಲೀಟ್ ಮಾಡೋಕ್ಕೆ ಟೈಮ್ ತೊಗೊಂಡಿರ್ತೀನಿ. ಅಷ್ಟು ತನಕನೂ ವರ್ಕ್ಗಳಿದೆ ನನ್ನ ಹತ್ರ ಆಲ್ರೆಡಿ. ಅಷ್ಟು ಪೀಸ್ಗಳು ಇಟ್ಕೊಂಡು ನಾವು ವರ್ಕ್ ಮಾಡ್ತಾ ಇರ್ತೀವಿ. ನೆಕ್ಸ್ಟ್ ಬಂದು ಅದಷ್ಟು ಮುಗಿಸೋಷ್ಟರಲ್ಲಿ ಮತ್ತೆ ಒಂದು 15 ಡೇಸ್ಗೆ ಆಗೋಷ್ಟು ವರ್ಕ್ಗಳು ಬಂದಿರುತ್ತೆ. ಆ ಥರ ವರ್ಕ್ ಬರೋದ್ರಿಂದ ನಾನು ಒಂದು ತಿಂಗಳಲ್ಲಿ ಕಂಟಿನ್ಯೂಸ್ ಕೆಲಸ ಮಾಡ್ತೀನಿ ಅಂತಂದ್ರೂ ಒಂದು ದಿನಕ್ಕೆ ನನ್ನ ಮಿಷಿನಲ್ಲಿ ನಾನು ಹಾಕುವಂಥದ್ದು ಬಂದು ನಮ್ಮ ಟೈಮಿಂಗ್ಸಿಗೆ ಅಡ್ಜಸ್ಟ್ ಆಗೋದು ಒಂದು 4 ಹಾಕ್ಬೋದು. ಸಿಂಪಲ್ ಡಿಸೈನ್ ಆದರೆ ಅಂದರೆ ಒಂದು 500-600 ರೇಂಜಲ್ಲಿ ತೊಗೋತೀವಿ ಅಂತಂದರೆ ಒಂದು 4 ಡಿಸೈನ್ ಹಾಕ್ಬೋದು. ಸ್ವಲ್ಪ ಮಿಡಲ್ ರೇಂಜಲ್ಲಿ ತೊಗೋತೀವಿ, ಒಂದು 700-800 ರೇಂಜಲ್ಲಿ ತೊಗೋತೀನಿ ಅಂತಂದರೆ ಒಂದು 2 ಡಿಸೈನ್ಸ್, 2ರಿಂದ 3 ಅಷ್ಟು ಹಾಕ್ಬೋದು. ಅದು ಬಿಟ್ಟು ಫುಲ್ ಹೆವಿ ಬ್ರೈಡಲ್ ಡಿಸೈನ್ ಹಾಕ್ತೀನಿ ಅಂತಂದರೆ ಒಂದು ಡಿಸೈನ್ ಅಥವಾ ಒಂದು ಡಿಸೈನ್ ಹಾಕಿ ಒಂದು ಸಿಂಪಲ್ ಡಿಸೈನ್ ಹಾಕ್ಬೋದು ನಮ್ಮ ಡಬಲ್ ಹೆಡ್ ಮಿಷಿನ್ಸಲ್ಲಿ. ಅಂದ್ಕೊಂಡಿರ್ಬೋದು ಹಾಗಾದರೆ ಡಬಲ್ ಹೆಡ್ ಮಿಷಿನೇ ತೊಗೋಬೋದು ಅಂತ ಅಂದ್ಬಿಟ್ಟು. ಡಬಲ್ ಹೆಡ್ಡಲ್ಲೂ ಅದರದ್ದೇ ಆದ ಪ್ರಾಬ್ಲಮ್ಗಳಿರುತ್ತೆ. ಸಿಂಗಲ್ ಹೆಡ್ಸಲ್ಲೂ ಈ ಟೈಮಿಂಗ್ಸ್ ಪ್ರಾಬ್ಲಮ್ ಬಂದು ಸಿಂಗಲ್ ಹೆಡ್ಸಲ್ಲಿ ಇತ್ತು ಅಂದರೆ ಡಬಲ್ ಹೆಡ್ ಮಿಷಿನ್ಸಲ್ಲಿ ಥ್ರೆಡ್ ಕಟ್ ಆಗೋದು ಸ್ವಲ್ಪ ಜಾಸ್ತಿ ಇರುತ್ತೆ, ಕಟ್ ಆಗ್ತಾನೆ ಇರುತ್ತೆ. ಇವಾಗ ಕೆಲಸ ಬಿಟ್ಕೊಂಡು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ಅದೊಬ್ರು ಯಾರಾದರೂ ಹೆಲ್ಪಿಗಿದ್ದಾರೆ ಅಂತಂದರೆ ಆಬ್ವಿಯಸ್ಲಿ ಹೇಳ್ತೀನಿ ತಗೊಳ್ಳಿ ಡಬಲ್ ಹೆಡ್ ಮಿಷಿನ್. ಕೆಲಸ ಜಾಸ್ತಿ ಬಂತಿತ್ತು ಅಂತಂದರೆ ನಾನು ಬಂದು ಇಷ್ಟೇ ಅಂತ ಹೇಳೋಕ್ಕಾಗಲ್ಲ. ನಂದು ವರ್ತು ಮಷಿನ್ ಇದರಲ್ಲಿ ಏನಂತಂದರೆ ಒಂದು ತಿಂಗಳಲ್ಲಿ ನಾನು ಒಂದು ದಿನಕ್ಕೆ ಕಮ್ಮಿ ಅಂತಂದ್ರು 1,500-2 ಸಾವಿರದ ತನಕ ಮಿಷಿನಲ್ಲೇ ಅರ್ನ್ ಮಾಡ್ತೀನಿ. ಇನ್ನು ನಂದು ಬೇರೆ ಬೇರೆ ಸೆಪ್ರೇಟ್ ಬೇರೆ ಅರ್ನಿಂಗ್ಸ್ ಕೂಡ ಇದೆ. ಸ್ಟಿಚ್ ಕೂಡ ನಾವೇ ಮಾಡ್ತೀವಿ, ಈ ರೆಂಟಲ್ ಜ್ಯುವೆಲ್ರಿ ಕೂಡ ಮಾಡ್ತೀವಿ, ಮತ್ತು ಪೀಸ್ಗಳೆಲ್ಲ ಸೇಲ್ ಮಾಡ್ತೀವಿ, ಲೈನಿಂಗ್ ಪೀಸು ಫಾಲ್ಸು ಎಲ್ಲ ಸೇಲ್ ಮಾಡ್ತೀವಿ.
ಡಿಸೈನ್ ಹಾಕೋದ್ರಲ್ಲಿ ನಂದು ವರ್ಕ್ ಮಾಡೋದ್ರಲ್ಲಿ ಬಂತು 1,500 2,000 ಹತ್ತತ್ರ. ಅಂತಂದರೆ ಒಂದೊಂದು ದಿನ ಜಾಸ್ತಿನೂ ಆಗಿರುತ್ತೆ, ಒಂದೊಂದು ದಿನ ಕೆಲಸಗಳು ಯಾಕಾದರೂ ಈ ಥರದ್ದು ಬ್ಲೌಸ್ಗಳು ಬಂತು ಅನ್ನೋ ಥರದ್ದು ಡಿಸೈನ್ಸ್ಗಳು ಹಾಕ್ಬಿಡ್ತು ಅಂತಂದರೆ ಎರಡೂ ಕೂಡ ಕಂಪ್ಲೀಟ್ ಮಾಡೋಕ್ಕಾಗಲ್ಲ. ಒಂದೊಂದು ದಿನಕ್ಕೆ ಆ ಥರ ಪ್ರಾಬ್ಲಮ್ ಆಯಿತು ಅಂತ ಕಮ್ಮಿನೂ ಆಗಿರುತ್ತೆ. ನಾನು ಆ್ಯಾವ್ರೇಜಲ್ಲಿ ಹೇಳ್ತಿರೋದು. ನೀವು ಕೂಡ ಒಂದು 45,000ದಿಂದ 60,000ವರೆಗೂ ದುಡಿಬೋದು ಈ ಮಿಷಿನ್ಸಲ್ಲಿ, ಇಲ್ಲ ಅಂತ ಹೇಳೋದಿಲ್ಲ. ಆದರೆ ನಿಮಗೆ ಕೆಲಸ ಬರಬೇಕು, ಅಷ್ಟು ಕೆಲಸ ಬಂತು ಅಂತಂದರೆ ದುಡಿಬೋದು. ಆದರೆ ನೀವು ಎನ್ಕೋಬೋದು ಈಗ 60,000 ದುಡಿಬೋದು ಅನ್ನೋದನ್ನ ಮಾತ್ರ ನೀವು ಕೇಳಿಸ್ಕೊಂಡು 60,000 ದುಡಿತೀನಿ ನಾನು ತಗೋತೀನಿ ಅಂತ ಅಂದ್ಬಿಟ್ಟು ಮಾತ್ರ ಇದು ಮಾಡಿಬಿಡಿ. ಕೆಲಸ ಬರ್ತಿದೆ, ಅಷ್ಟು ಕೆಲಸ ನನಗಿದೆ, ಮಾಡ್ತೀನಿ ಅಂತ ಅನ್ನೋದು ನಿಮ್ಮಲ್ಲಿ ಅದು ಇತ್ತು ಅಂತಂದರೆ ತಗೊಳ್ಳಿ, ಏನು ಪ್ರಾಬ್ಲಮ್ ಆಗೋದಿಲ್ಲ. ಅದನ್ನು ನೀವು ಯಾವ ಥರ ರನ್ ಮಾಡ್ತೀರಾ ಅನ್ನೋದ್ರ ಮೇಲೆ ಹೋಗುತ್ತೆ. ಈಗ ಕೆಲವಿಗೆ ನಾವು ಆಲ್ರೆಡಿ ಡಿಸೈನ್ ಸೇಲ್ ಮಾಡ್ತಾ ಇರೋದ್ರಿಂದ ಕೆಲವೊಬ್ರು ಕಾಲ್ ಮಾಡಿ ಕೇಳಿದ್ರು, ನಮಗೆ ಇದನ್ನು DST ಫಾರ್ಮೆಟಲ್ಲಿ ಕಳಿಸ್ಕೊಡ್ತೀರಿ, ನಾವು ಅದನ್ನು ಜಿಪ್ ಫಾರ್ಮೆಟಲ್ಲಿ ಕಳಿಸ್ಕೊಡ್ತೀರಿ, ಅದನ್ನು ನಾವು DST ಫಾರ್ಮೆಟ್ಗೆ ಎಕ್ಸ್ಟ್ರಾಕ್ಟ್ ಮಾಡಿಕೊಂಡು ಪೆನ್ ಡ್ರೈವ್ ಹಾಕ್ಕೊಡ್ಬೇಕು, ಅದಷ್ಟು ಗೊತ್ತಾಗ್ತಿಲ್ಲ ಅಕ್ಕ ಹೇಳ್ಕೊಡಿ ಅಂತಂದರು. ಇದನ್ನು ನಾನು ಕೂಡ ಫೇಸ್ ಮಾಡಿದ್ದೀನಿ. ಯಾಕಂತಂದರೆ ನಾನು ಫಸ್ಟ್ ಡಿಸೈನ್ ತಗೊಳ್ಳುವಾಗ ಪರ್ಚೇಸ್ ಮಾಡಿ ನಾನು ಕೇಳಿದ್ದೆ ಒಬ್ಬರಿಗೆ, ಹೆಸ್ರು ಹೇಳೋದು ಬೇಡ, ಅವರಿಗೆ ಕೇಳಿದ್ದೆ, ಅವರು ಡಿಸೈನ್ ತೊಗೊಂಡಿದ್ದೀನಿ ಎಲ್ಲ ಹೇಳಿಕೊಡಿ ಹೆಂಗೆ ಹಾಕೊಳ್ಳೋದು ಪೆನ್ ಡ್ರೈವ್ಗೆ ಅಂತಂದರೆ, ಡಿಸೈನ್ ಅಷ್ಟೇ ಮೇಡಮ್, ನಾವು ಸೇಲ್ ಮಾಡೋದು, ನಾವು ಲ್ಯಾಪ್ಟಾಪಲ್ಲಿ ಕಳಿಸೋದು, ನಮಗೆ ಗೊತ್ತಾಗಲ್ಲ ಅದು ಹೆಂಗೆ ಹಾಕ್ಕೊಡ್ಬೇಕು, ನಿಮ್ಮ ಇದಕ್ಕೆ ಫೋನಲ್ಲಿ ಯಾವ ಥರ ಹಾಕೋಬೇಕು ಅಂತ ನಮಗೆ ಗೊತ್ತಿಲ್ಲ ಮೇಡಮ್ ಅಂತಂದರು. ತುಂಬ ವೀಡಿಯೋಸ್ಗಳನ್ನ ಸರ್ಚ್ ಮಾಡಿದ್ದೀನಿ, ಡಿಸೈನ್ ತಗೋಬಿಟ್ಟು ತುಂಬ ವೀಡಿಯೋಗಳನ್ನ ಸರ್ಚ್ ಮಾಡಿದ್ದೀನಿ, ಯಾವ ಥರಪ್ಪ ಇದನ್ನು ಪೆನ್ ಡ್ರೈವ್ ಹಾಕ್ಕೊಳ್ಳೋದು ಅಂತ ಅಂದ್ಬಿಟ್ಟು ತುಂಬ ತಲೆ ಕೆಟ್ಟೋಗಿತ್ತು. ಆವಾಗ ಸ್ವಲ್ಪ ಬೇರೆ ಯಾವುದು ಬೇರೆ ಇದರಲ್ಲೆಲ್ಲ ವೀಡಿಯೋಸ್ಗಳು ನೋಡಿ ಕೊನೆಗೆ ಕಲ್ತ್ಕೊಂಡು ಇವಾಗ ನಾವು ಕೂಡ ಡಿಸೈನ್ನ ಸೇಲ್ ಮಾಡೋ ಥರದ್ದು ಬಂದಾಗಿಂದ ನಾವು ಏನೇನೆಲ್ಲ ಅನುಭವಿಸಿದ್ದೀವಿ ಆ ಥರದ್ದು ಯಾರು ನಮ್ಮ ಹತ್ರ ಡಿಸೈನ್ ತಗೊಳ್ಳೋರು ಅನುಭವಿಸೋದು ಬೇಡ ಅಂತ ಅಂದ್ಬಿಟ್ಟು ವೀಡಿಯೋ ಮಾಡಿ ಹಾಕೋಣ ಅಂತ ಅಂದ್ಕೊಂಡೆ. ಅವ್ರಿಗೆ ಹೇಳ್ಕೊಡ್ಬೋದಿತ್ತು, ಅಲ್ಲೇ ಹೇಳ್ಕೊಟ್ಬಿಟ್ಟು ಸುಮ್ಮನೆ ಇತ್ತು ಅಂತಂದರೆ ಬೇರೆಯವ್ರು ಯಾರಾದರೂ ಡಿಸೈನ್ ತಗೊಳ್ಳೋರು ಇತ್ತು ಅಂತಂದರೆ ಅವರಿಗೆ ಯಾವ ಥರ ಹಾಕೋಬೇಕು ಅಂತ ಗೊತ್ತಿರೋದಿಲ್ಲ. ಈಗ ನಮ್ಮ ಹತ್ರನೇ ತಗೋಬೇಕು ಅಂತ ಏನಿಲ್ಲ, ಬೇರೆಯವ್ರ ಹತ್ರನೂ ಡಿಸೈನ್ ತಗೊಂಡಿರ್ತೀರ, ಅದನ್ನು ಯಾವ ಥರ ಪೆನ್ ಡ್ರೈವ್ ಹಾಕೋಬೇಕು ಅಂತಂದರೆ ಕೆಲವೊಬ್ಬರು ಹೋಗಿ ಕಂಪ್ಯೂಟರ್ ಇದ್ರ ಹತ್ರನೇ ಹಾಕಿಸ್ಕೊಳ್ಳಿ, ಕಂಪ್ಯೂಟರ್ ಸೆಂಟ್ರ್ ಹತ್ರನೇ ಹಾಕೊಡ್ತಾರೆ ಅಂತಂತಾರೆ. ಏನೂ ಬೇಕಾಗಿಲ್ಲ, ಫೋನ್ ಇತ್ತು ಅಂದರೆ ಸಾಕು ಫ್ರೆಂಡ್ಸ್. ನಿಮ್ಮ ಹತ್ರ ಫೋನ್ ಇತ್ತು ಅಂತಂದರೆ ಅಡಾಪ್ಟರ್ ಯೂಸ್ ಮಾಡ್ಕೋಬೋದು, ಅಥವಾ ನಿಮ್ಮ ಪೆನ್ ಡ್ರೈವೇ 2-in-1 ಇತ್ತು ಅಂತಂದರೆ ಆ ಪೆನ್ ಡ್ರೈವ್ಗಳು ಕೂಡ ಹಾಕೋಬೋದು. ನೆಕ್ಸ್ಟ್ ವಿಡಿಯೋ ನಾನು ಅದನ್ನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು, ಇಷ್ಟ ಆಗಿದ್ರೆ ಒಂದು ಕಮೆಂಟ್ ಮಾಡಿ ಹೇಗನ್ನಿಸ್ತು ಅಂತ ಅಂದ್ಬಿಟ್ಟು. ಇನ್ನೇನಾದರೂ ಇನ್ಫಾರ್ಮೇಷನ್ ಬೇಕು ಅಂತಂದರೆ ಕೇಳಿ ನನಗೆ, ನಾನು ಆದಷ್ಟು ವಿಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಈ ವಿಡಿಯೋಸ್ ನಿಮಗೆ ಯೂಸ್ಫುಲ್ ಅನಿಸ್ತು ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ತುಂಬ ಜನ ವೀಡಿಯೋಸ್ನ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡ್ತಾ ಇಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನಮಗೆ ಸಪೋರ್ಟ್ ಮಾಡಿ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.